ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಆ್ಯಕ್ಚುಲಿ ಬುಧವಾರ ಬೆಳಿಗ್ಗೆ ನೋಡಿ, ಬೆಳಿಗ್ಗೆನೇ ಮಳೆ ಬರ್ತಿತ್ತು. ಸೊ ನಾನು ವಾಕಿಂಗ್ ಹೋಗೋಕ್ಕಾಗಲಿಲ್ಲ. ಮನೆಯಲ್ಲೇ ಒಂದು ಹೆಲ್ತಿ ಜ್ಯೂಸ್ ಮಾಡ್ಕೊಂಡಿದ್ದೆ. ಸೊ ಕುಕುಂಬರ್ ಮತ್ತು ಪುದೀನ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡೆ. ಯಾರಿಗೆಲ್ಲ ಈ ಹೊಟ್ಟೆ ಬೊಜ್ಜಿರುತ್ತೆ ಅವರು ಇದನ್ನು ನಿಜ ಟ್ರೈ ಮಾಡಿ, ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ವೀಕ್ಲಿ 3 ಡೇಸ್ ಈ ಜ್ಯೂಸ್ನ ಕಂಟಿನ್ಯೂಸ್ಲಿ ಕುಡಿತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ, ಮತ್ತು ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿ ಗ್ಲೋ ಬರುತ್ತೆ ಕುಕುಂಬರ್ ಜ್ಯೂಸ್ ಕುಡಿಯೋದ್ರಿಂದ. ನಾನು ಕೂಡ ಬೆಳಗ್ಗೆ ನನ್ನ ರೋಟೀನಲ್ಲಿ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಇವತ್ತು ಬೆಳಿಗ್ಗೆನೇ ಬಸ್ಸಾರು ಮತ್ತು ಸೊಪ್ಪು ಪಲ್ಯ ಮಾಡ್ಕೊಂಡಿದ್ದೆ. ಯಾಕಂದರೆ ನನ್ನ ಮಗಳು ದೋಸೆ ಇಟ್ಟಿತ್ತು, ಅದನ್ನು ದೋಸೆ ಹಾಕ್ಕೊಟ್ಟು ಕಳಿಸಿದೆ ಅವಳಿಗೆ. ನಮಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಸ್ಸಾರು ಮತ್ತು ಸೊಪ್ಪು ಪಲ್ಯ ಮಾಡಿಕೊಂಡು ರೈಸ್ ಮಾಡ್ಕೊಂಡಿದ್ದೆ. ಈವ್ನಿಂಗ್ ಮುದ್ದೆ ಮಾಡೋಣ ಅಂತ. ಸೊ ನಾನು ಆಫೀಸ್ಗೆಲ್ಲ ಹೋಗಿ ಅಲ್ಲೂ ಕೂಡ ವರ್ಕೆಲ್ಲ ಮಾಡ್ತಾ ಆರಾಮಾಗಿ ಆ ದಿನಾನ ಕಳೆದೆ ಅಂತಲೇ ಹೇಳ್ಬೋದು. ಸೊ ಮಳೆ ಬರ್ತಾ ಇರೋದ್ರಿಂದ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಮಳೆ ಬರಲಿ ಬಿಸಿಲು ಬರಲಿ ಆಫೀಸ್ಗೆ ಹೋದ್ಮೇಲೆ ಕೆಲಸ ಮಾಡಲೇಬೇಕು ಅಲ್ವಾ ಎಲ್ರೂ. ಸೊ ನಾನು ಕೂಡ ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಬಟ್ ತುಂಬ ಮಳೆ ಬರ್ತಿತ್ತು, ಆದರೂ ಕೂಡ ಒಳಗಡೆ ಎಲ್ಲ ಫುಲ್ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲೇ ನಾನು ತೊಗೋತಾ ಇದ್ದೆ. ನೋಡಿ, ಮಳೆ ಬರ್ತಿತ್ತು ಅಂತ ಎಲ್ಲ ಎತ್ತಿಡ್ತಾಯಿದ್ರು. ಈ ಥರ ರೋಡ್ ಸೈಡಲ್ಲಿ ಮಾಡೋರಿಗೆ ತುಂಬಾ ಕಷ್ಟ. ಆ್ಯಕ್ಚುಲಿ ಮಾರ್ಕೆಟ್ ಅಷ್ಟು ಗಲೀಜು ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಅದನ್ನು ಕ್ಲೀನ್ ಮಾಡ್ತಾರಲ್ವ, ಅವ್ರಿಗೊಂದು ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳಬೇಕು. ಎಲ್ಲದೂ ಕ್ಲೀನ್ ಮಾಡ್ಬೋದು, ಬಟ್ ಈ ಮಾರ್ಕೆಟ್ ಸೈಡಲ್ಲಿ ಈ ಕಸ ಎಲ್ಲ ಕ್ಲೀನ್ ಮಾಡ್ತಾರಲ್ವ, ಅವ್ರಿಗಂತೂ ನಿಜವಾಗ್ಲೂ ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೇಕು. ಯಾಕಂದರೆ ಅಷ್ಟು ಗಲೀಜಿರುತ್ತೆ. ನೋಡಿ ನೀವೇ ಎಷ್ಟು ಗಲೀಜಿದೆ ಅಂತ. ನಾನೊಂದು ಸ್ವಲ್ಪ ನಾಳೆ ಬಿಸಿಬೇಳೆಭಾತ್ ಮಾಡಬೇಕು ಅಂತೇಳಿ ನಾನಿಲ್ಲಿ ಸ್ವಲ್ಪ ತರಕಾರಿನೂ ತೊಗೊಂಡೆ. ನಾನು ರೆಗ್ಯುಲರಾಗಿ ಇವ್ರ ಹತ್ರನೇ ತೊಗೊಳೋದು. ಸೊ ಇಲ್ಲಿ ಹುಳ್ಳಿಕಾಯಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎಲ್ಲ ನಾನು ತೊಗೊಂಡು ಮನೆ ಕಡೆ ಬಂದೆ. ಸೊ ಮಳೆ ಬರ್ತಾ ಇರೋದ್ರಿಂದ ಬೇಗನೆ ಮನೆಗೆ ಹೊರಟೆ.